ಬಸವಣ್ಣ ಜೀವನ ಚರಿತ್ರೆ. ಕನ್ನಡ ನೆಲದ ಸಮಾಜ ಚರಿತ್ರೆಯ ಪುಟಗಳಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಹಾಕಿರುವ ಹೆಸರು ಬಸವಣ್ಣ. 12ನೇ ಶತಮಾನದಲ್ಲಿ ಕರ್ನಾಟಕದ ಶಿವಶರಣ ಧರ್ಮದ ಸ್ಥಾಪಕನಾಗಿ ಜಾತಿ, ವರ್ಣ, ಲಿಂಗ ತಾರತಮ್ಯಗಳ ವಿರುದ್ಧ ಕೂಗಿ ಹೊಡೆದ, ಸಮಾನತೆಯ ಸೌಂದರ್ಯವನ್ನು ಸಾರಿ ಇಡೀ ಸಮಾಜದ ರೂಪವನ್ನೇ ಬದಲಿಸಿದ ಯುಗಪುರುಷ ಬಸವಣ್ಣನ ಕತೆ ಕೇವಲ ಚರಿತ್ರೆ ಅಲ್ಲ, ನಮ್ಮೆಲ್ಲರ ಬದುಕಿಗೆ ಮಾರ್ಗದರ್ಶನದ ಹೊಳಹು. ಬಸವಣ್ಣನ ಬಾಲ್ಯ. ಬಸವಣ್ಣನವರು 1105ನೇ ವರ್ಷದಲ್ಲಿ ಕರ್ನಾಟಕದ ಉತ್ತರ ಭಾಗದ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು. ಒಂದು ಶ್ರೀವೈಷ್ಣವ ಕುಟುಂಬದಲ್ಲಿ ಹುಟ್ಟು ಬೆಳೆದರೂ ಬಸವಣ್ಣನ ಮನಸ್ಸು ಚಿಕ್ಕಂದಿನಿಂದಲೇ ಶಿವನ ಭಕ್ತಿಯಲ್ಲಿ ಮುಳುಗಿ ಹೋಗಿತ್ತು. ಅವನು ಇನ್ನೂ ಬಾಲಕನಾಗಿದ್ದಾಗಲೇ ಪೂಜೆ, ಪಠಣ, ಶಿವನ ಕತೆಗಳಲ್ಲಿ ಮಗ್ನನಾಗುತ್ತಿದ್ದನು. ಕುದಲ ಸಂಗಮದ ಶಿವಶರಣ ಗುರುಗಳ ಸಹವಾಸದಿಂದ ಅವನ ಆಧ್ಯಾತ್ಮಿಕ ಬೆಳವಣಿಗೆ ತ್ವರಿತಗತಿಯಲ್ಲಿ ಸಾಗಿದೆ. ಬಸವಣ್ಣ ಬಾಲ್ಯದಲ್ಲಿಯೇ ವೇದಗಳ ಅಧ್ಯಯನಕ್ಕೆ ಆರಂಭಿಸಿದ. ಇದು ಅವನ ಬೌದ್ಧಿಕ ಹಾಗೂ ಆಧ್ಯಾತ್ಮಿಕ ವಿಕಾಸಕ್ಕೆ ಒಂದು ಅಮೂಲ್ಯ ಅನುಭವವಾಯಿತು. ಬಸವಣ್ಣ ತನ್ನ ಮನಸ್ಸನ್ನು ಪರಮಾತ್ಮನ ಕಡೆ ಹರಿಸಿದ್ದ, ಇದರಿಂದ ಅವನ ನಂಬಿಕೆ ಹಾಗೂ ಭಕ್ತಿ ಭಾವನೆಗಳು ರೂಪಾಯಿತು. ಬಸವಣ್ಣ ಕುಟುಂಬ. ಬಸವಣ್ಣ ಹುಟ್ಟಿದ ಸ್ಥಳ ಬೆಣ್ಣೆಹನಸಿ ಮತ್ತು ಅವನ ಪರಿವಾರದ ಹೆಸರು ಮಿಗೇಶ ಮತ್ತು ಮಾಧವ್ಯ. ಇವನ ಹುಟ್ಟುಹಬ್ಬ ನ್ಯೂನಾದಿಂದ ಹೊರಟಾಗ ಅವನು ಇಂತಹ ವಿಶಿಷ್ಟ ವ್ಯಕ್ತಿಯಾಗುವ ಅಂಶಗಳು ಹೆಚ್ಚುತ್ತಿದ್ದವು. ಅವನ ತಂದೆಯ ಹೆಸರು ಮಿಗೇಶ ಹಾಗೂ ತಾಯಿಯ ಹೆಸರು ಮಾಧವ್ಯ. ಬಸವಣ್ಣನವರ ಜೀವನದಲ್ಲಿ ಕುಟುಂಬ ಸಂಬಂಧಗಳು ಮಹತ್ವದ ಪಾತ್ರವನ್ನು ಹೊಂದಿವೆ. ಗಂಗಂಬಿನ ವಿವಾಹವಾಗಿದ್ದರೆ. ಬಿಜ್ಜಳನ ಆಸ್ಥಾನದ ಪ್ರಧಾನಿ ಬಿಚ್ಚಣ್ಣನ ಮಗಳು ಗಂಗಂಬಿಕೆ ಬಸವಣ್ಣನ ಜೀವನದ ಧರ್ಮಯಾತ್ರೆಯಲ್ಲಿ ಸದಾಕಾಲ ಆತನಿಗೆ ಬೆಂಬಲವಾಗಿ ನಿಂತಿದ್ದಳು. ಅವರು ಒಂದಾಗಿ ಗುರುವಿನ ದೀಕ್ಷೆ ಪಡೆದು ಇಬ್ಬರೂ ಶರಣ ಸಂಪ್ರದಾಯದ ಪ್ರಬಲ ಧ್ವನಿಗಳಾದರು. ಇನ್ನೊಂದು ಕಡೆ ಬಸವಣ್ಣನ ಸಹೋದರಿ ನಾಗಮ್ಮ ಕೂಡ ಶರಣ ಧರ್ಮವನ್ನು ಅಳವಡಿಸಿಕೊಂಡು ಅಕ್ಕಮಹಾದೇವಿಯಾಗಿ ಖ್ಯಾತರಾದರು. ವಿವಾಹ. ಬಸವಣ್ಣನವರು ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಆದರೆ ಅವನ ನಿಜವಾದ ಕರ್ತವ್ಯ ರಾಜಕಾರಣದಲ್ಲಿ ಅಲ್ಲ, ಸಮಾಜದ ಸುಧಾರಣೆಯಲ್ಲಿತ್ತು. ಕಾಯಕವೇ ಕೈಲಾಸೆಂಬ ತತ್ವವನ್ನು ಸಾರಿ ಎಲ್ಲಾ ಕೆಲಸಗಳೂ ಪವಿತ್ರವೆಂದು ಪ್ರತಿಪಾದಿಸಿದನು. ಜಾತಿ ವರ್ಣಗಳನ್ನೇ ಲೆಕ್ಕಿಸದೆ ಎಲ್ಲರಿಗೂ ದೇವಸ್ಥಾನದ ಪ್ರವೇಶದ ಹಕ್ಕು ನೀಡಲು ಪ್ರಯತ್ನಿಸಿದನು. ಶರಣೆಯರ ಸಮುದಾಯವನ್ನು ಕಟ್ಟಿ ಗುರು, ಲಿಂಗ ಮತ್ತು ಜಂಗಮ ಎಂಬ ತತ್ವಗಳ ಮೂಲಕ ಸಮಾನತೆಯ ದಾರಿ ತೋರಿಸಿದನು. ಬಸವಣ್ಣನವರ ಕ್ರಾಂತಿಕಾರಕ ಕ್ರಮಗಳು ಅವನ ಕಾಲದ ಅಧಿಕಾರ ವರ್ಗಗಳಿಗೆ ಮತ್ತು ಸಂಪ್ರದಾಯವಾದಿಗಳಿಗೆ ಕುಕ್ಕರಿಯ ಕಣ್ಣಿಗೆ ಹುರಿಯಿತು. ಬಿಜ್ಜಳ ರಾಜನೊಂದಿಗಿನ ಮನಸ್ತಾಪ, ಅಕ್ಕಮಹಾದೇವಿಯೊಂದಿಗಿನ ಸ್ನೇಹ ಮತ್ತು ಅವನ ಶರಣ ತತ್ವಗಳು ಅವನ ವಿರೋಧಿಗಳ ಕ್ರೋಧವನ್ನು ಹುಟ್ಟಿಸಿದವು. ಇದೆಲ್ಲವನ್ನೂ ಧೈರ್ಯದಿಂದ ಎದುರಿಸಿ ತನ್ನ ನಂಬಿಕೆಗಳಿಗೆ ಬದ್ಧನಾಗಿ ಬದುಕಿದ ಬಸವಣ್ಣ ನಿಜವಾದ ಯುಗಪುರುಷ. ಬಸವಣ್ಣನವರು ಕೇವಲ ಸಮಾಜ ಸುಧಾರಕನಾಗಿರಲಿಲ್ಲ, ಅವರು ಒಬ್ಬ ಪ್ರಬಲ ಕವಿ ಮತ್ತು ತತ್ವಜ್ಞನಾಗಿದ್ದರು. ಅವರು ಬರೆದ ವಚನಗಳು ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನಗಳು. ಸರಳ ಭಾಷೆಯಲ್ಲಿ ಆಳವಾದ ತತ್ವವನ್ನು ಹೇಳುವ ವಚನಗಳು ಎಲ್ಲಾ ವರ್ಗದ ಜನರಿಗೂ ಮನಮುಟ್ಟುತ್ತವೆ. ಪ್ರೀತಿ, ಭಕ್ತಿ, ಸಮಾನತೆ, ಮಾನವೀಯತೆ ಮುಂತಾದ ವಿಷಯಗಳನ್ನು ವಚನಗಳಲ್ಲಿ ಕಾಣಬಹುದು. ಬಸವಣ್ಣನವರ ವಚನಗಳು ಕೇವಲ ಓದುವ ಕೃತಿಗಳಲ್ಲ, ಬದುಕಿನ ಪಾಠಗಳು. ಅವು ನಮ್ಮನ್ನು ಆತ್ಮಸಂಶಯಕ್ಕೆ, ಸಮಾಜ ಸುಧಾರಣೆಗೆ ಮತ್ತು ಒಳ್ಳೆಯ ಬದುಕಿಗೆ ಪ್ರೇರೇಪಿಸುತ್ತವೆ. ಇಂದಿಗೂ ಕರ್ನಾಟಕದಲ್ಲಿ ಮಾತ್ರವಲ್ಲ, ಭಾರತದಾದ್ಯಂತ ಬಸವಣ್ಣನ ವಚನಗಳು ಜನಪ್ರಿಯವಾಗಿವೆ. ಬಸವಣ್ಣನ ಕ್ರಾಂತಿ, ಕಾಯಕದ ಕೈಲಾಸದ ದಿವ್ಯ ದರ್ಶನ. ಬಸವಣ್ಣನವರ ಅಕಾಯಕವೇ ಕೈಲಾಸ ತತ್ವವು ಅವನ ಕಾಲದ ಸಾಮಾಜಿಕ ಕಟ್ಟುಕಟ್ಟಳೆಗಳನ್ನು ಬುಡಮೇಲೆ ಕಿತ್ತಿಹಾಕಿತು. ಜಾತಿವರ್ಣಗಳೆಂಬ ವಿಷಬೀಜಗಳು ಬಿತ್ತಿದ್ದ ಸಮಾಜದಲ್ಲಿ ಎಲ್ಲಾ ಕೆಲಸಗಳೂ ಪವಿತ್ರವೆಂದು, ಕಾಯಕ ಮಾಡುವವರು ದೇವರೆಂದು ಸಾರಲು ತೊಡಗಿದರು. ಅವನ ವಿಚಾರದಲ್ಲಿ ಒಬ್ಬ ರಾಜನ ಕೆಲಸವೂ ಗೂಡಲಿ ಹಿಡಿದು ಭೂಮಿಯನ್ನು ನೆಲೆಸಕ್ಕುವ ರೈತನ ಕೆಲಸದಷ್ಟೇ ಪವಿತ್ರ. ಬಸವಣ್ಣನು ವೇದಗಳ ಅಧ್ಯಯನದ ಮೂಲಕ ಬೆಳಗಿನ ಶಿಕ್ಷಣದಿಂದ ಪ್ರಭಾವಿತನಾಗಿ ಹೊರಗಿನ ಜಗತ್ತನ್ನು ವೇದಾಂತದ ದೃಷ್ಟಿಯಿಂದ ಅಳೆದಿದ್ದ, ಇದರಿಂದ ಅವನ ಬಳಿ ಬೇರೆ ಪ್ರಮಾಣಗಳ ಅರಿವು ಇತ್ತು. ಬಸವಣ್ಣ ಆತ್ಮ ಹಾಗೂ ಪರಮಾತ್ಮನ ಅದ್ವಿತೀಯ ಸಾಮರಸ್ಯವನ್ನು ಬೋಧಿಸುತ್ತಿದ್ದ. ಈ ತತ್ವದ ಆಧಾರದ ಮೇಲೆ ಅವನು ಬ್ರಾಹ್ಮಣ ಹಾಗೂ ಶೂದ್ರ ವಿಭಾಗಗಳ ನಡುವೆ ಭೇದಭಾವಗಳನ್ನು ಖಂಡಿಸಿದ. ಬಸವಣ್ಣ ಕನ್ನಡ ಸಾಹಿತ್ಯದಲ್ಲಿ ಹೆಚ್ಚುಪಟ್ಟ ಕವಿಗಳಲ್ಲೊಬ್ಬ. ಅವನ ಸಾಹಿತ್ಯದ ಪ್ರಮುಖ ರೂಪಗಳೇ ವಚನಗಳು. ಇವು ಅವನ ಆಧ್ಯಾತ್ಮಿಕ ಬೋಧನೆ ಹಾಗೂ ಸಾಮಾಜಿಕ ಸಂದೇಶಗಳನ್ನು ಅನುಷ್ಠಾನಾತ್ಮಕವಾಗಿ ಹರಡುತ್ತವೆ. ಇವು ವ್ಯಕ್ತಿಗೋಚಿತ ಭಾಷೆಯಲ್ಲಿ ರಚಿತವಾಗಿವೆ ಹಾಗೂ ಸಾಮಾಜಿಕ ಮತ್ತು ಧಾರ್ಮಿಕ ವಿಚಾರಗಳನ್ನು ಅತ್ಯುನ್ನತ ಮಟ್ಟದಲ್ಲಿ ಒದಗಿಸುತ್ತವೆ. ಬಸವಣ್ಣನ ವಚನಗಳು ಹೊರಗೊಮ್ಮೆ ಬೋಧಿಸುವ ಆತ್ಮವನ್ನು ಸಾಕ್ಷಾತ್ಕರಿಸಿ ಸಮಾಜ ಹಾಗೂ ಧರ್ಮದ ಕಡೆಗೆ ಹೊಸ ದೃಷ್ಟಿಯನ್ನು ತೆರೆಯುತ್ತವೆ. ಇವು
ಜಯ ಬಸವಣ್ಣ, ಜಯ ಕರ್ನಾಟಕ.